ಸ್ಯಾಂಡಲ್ವುಡ್ ಅಂಗಳದಲ್ಲಿ ಈಗ ಕಿಡ್ನಾಪ್ ಕಿಚ್ಚು ಹತ್ತಿಕೊಂಡಿದೆ. ಹಣಕಾಸಿನ ವಿಚಾರಕ್ಕಾಗಿ ನಿರ್ದೇಶಕನನ್ನೇ ಅಪಹರಿಸಿ ಕ್ರೂರವಾಗಿ ಹಲ್ಲೆ ಮಾಡಿದ ಆಘಾತಕಾರಿ ಘಟನೆ ಸಿಲಿಕಾನ್ ಸಿಟಿಯಲ್ಲಿ ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ಕೇವಲ ರೌಡಿಗಳಷ್ಟೇ ಅಲ್ಲ, ಒಬ್ಬಾಕೆ ನಟಿಯ ಕೈವಾಡವೂ ಇರುವುದು ಈಗ ಇಡೀ ಗಾಂಧಿನಗರವನ್ನೇ ಬೆಚ್ಚಿ ಬೀಳಿಸಿದೆ. ಹಾಗಾದ್ರೆ ಅಸಲಿಗೆ ಅಲ್ಲಿ ನಡೆದಿದ್ದೇನು, ಆ ನಿರ್ದೇಶಕನ ಕತೆ ಏನಾಯ್ತು ನೋಡ್ತಾ ಹೋಗೋಣ ಬನ್ನಿ. ಸ್ಯಾಂಡಲ್ವುಡ್ ನ ಉದಯೋನ್ಮುಖ ನಿರ್ದೇಶಕ ಅನೀಶ್ ಕಿಡ್ನಾಪ್ ಆದ ವ್ಯಕ್ತಿ. ಅನೀಶ್ ಇತ್ತೀಚೆಗಷ್ಟೇ ಹೊಸ ಸಿನಿಮಾವೊಂದನ್ನ ನಿರ್ದೇಶಿಸಿದ್ರು. ಆದರೆ ದುರಾದೃಷ್ಟವಶಾತ್ ಚಿತ್ರತಂಡ ಮತ್ತು ಇನ್ವೆಸ್ಟರ್ಗಳ ನಡುವೆ ಹಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಮನಸ್ತಾಪ ಶುರುವಾಗಿತ್ತು. ಸಿನಿಮಾ ಇನ್ನು ಬಿಡುಗಡೆಯಾಗದ ಕಾರಣ ಹೂಡಿಕೆದಾರರು ಒತ್ತಡ ಹೇರಲು ಶುರು ಮಾಡಿದ್ದರು ಎನ್ನಲಾಗಿದೆ. ಇದೇ ಸಂದರ್ಭದಲ್ಲಿ ಹಣಕಾಸಿನ ಸಂಕಷ್ಟದಲ್ಲಿದ್ದ ನಿರ್ದೇಶಕ ಅನೀಶ್ ತಮ್ಮ ಕಾರನ್ನು ಮಾರಾಟ ಮಾಡಲು ನಿರ್ಧರಿಸಿದ್ರು. ಈ ವಿಷಯವನ್ನು ಅವರು ಇಂದಿರಾನಗರದಲ್ಲಿ ವಾಸವಿದ್ದ ಪರಿಚಯಸ್ಥ ನಟಿಯ ಬಳಿ ಹಂಚಿಕೊಂಡಿದ್ದರು. ಆದರೆ ಅದೇ ನಟಿ ಕಿಡ್ನಾಪರ್ಗಳಿಗೆ ಸುಳಿವು ನೀಡಿದ್ದಾಳೆ ಎನ್ನುವ ಗಂಭೀರ ಆರೋಪ ಈಗ ಬೆಳಕಿಗೆ ಬಂದಿದೆ. ನಟಿಯಿಂದ ಮಾಹಿತಿ ಪಡೆದ ಕಿಡ್ನಾಪರ್ಗಳ ಗ್ಯಾಂಗ್ ಕಾರು ನೋಡುವ ನೆಪದಲ್ಲಿ ಅನೀಶ್ನನ್ನು ಆಡುಗೋಡಿ ಸಮೀಪದಿಂದ ಕಿಡ್ನಾಪ್ ಮಾಡಿದ್ದಾರೆ. ಅಲ್ಲಿಂದ ನೇರವಾಗಿ ಬ್ಯಾಡರಹಳ್ಳಿಯ ಮನೆಯೊಂದಕ್ಕೆ ಕರೆದೊಯ್ದು ಗೃಹ ಬಂಧನದಲ್ಲಿಟ್ಟಿದ್ದಾರೆ. ಅಲ್ಲಿ ಕ್ರಿಕೆಟ್ ಬ್ಯಾಟ್ ಹಾಗೂ ಹಾಕಿ ಸ್ಟಿಕ್ಗಳಿಂದ ಮನ ಬಂದಂತೆ ಹಲ್ಲೆ ನಡೆಸಲಾಗಿದೆ. ಅಷ್ಟಕ್ಕೆ ನಿಲ್ಲದ ಈ ಗ್ಯಾಂಗ್ ಅನೀಶ್ನನ್ನು ಮಂದರಗಿರಿ ಬೆಟ್ಟಕ್ಕೆ ಕರೆದೊಯ್ದು ಅಲ್ಲಿಯೂ ಮೃಗಿಯ ಹಾಗೆ ಹಲ್ಲೆ ನಡೆಸಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ನಿರ್ದೇಶಕ ನಾಪತ್ತೆಯಾದ ಬಗ್ಗೆ ಮಾಹಿತಿ ತಿಳಿದ ಆಡುಗೋಡಿ ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ದಾರೆ. ಮೊಬೈಲ್ ಲೊಕೇಶನ್ ಹಾಗೂ ಖಚಿತ ಮಾಹಿತಿ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೊನೆಗೂ ಅನೀಶ್ನನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಿಡ್ನಾಪ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಬರೋಬ್ಬರಿ 11 ಮಂದಿ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಶೇಷವೆಂದರೆ ಮಾಹಿತಿ ಕೊಟ್ಟಿದ್ದ ಆ ನಟಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಆಡುಗೋಡಿ ಪೊಲೀಸರು ಎಲ್ಲ 11 ಮಂದಿ ಆರೋಪಿಗಳನ್ನ ಹಾಗೂ ನಟಿಯನ್ನು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಸಿನಿಮಾ ಅಂದ್ರೆ ಬಣ್ಣದ ಲೋಕ ಅಂತಾರೆ, ಆದ್ರೆ ಆ ಬಣ್ಣದ ಲೋಕದ ಹಿಂದೆ ಇಂತಹ ಕರಾಳ ಮುಖವೇ ಇದೆ ಎಂಬುದು ಈ ಘಟನೆಯಿಂದ ಸಾಬೀತಾಗಿದೆ. ಹಣದ ದಾಹಕ್ಕೆ ಸಿನಿಮಾ ನಿರ್ದೇಶಕರನ್ನೇ ಕಿಡ್ನಾಪ್ ಮಾಡಿದ್ದು ನಿಜಕ್ಕೂ ಭಯಾನಕವಾಗಿದೆ.